कांग्रेस की गवर्नमेंट रहने की वजह से जो अभी एमएलए है यहाँ पे, मैं समझता हूँ उसका 10% भी उसका नहीं चलता जितना 90% विजय सिंह का चलता है। जो भी काम होगा बसवा कल्याण में विजय सिंह जिसको बोलेंगे, जिस पे हाथ रखेंगे वो काम होगा। और ಒಂದು ವಿಡಿಯೋ ನೋಡಿದೆ ನಾನು, ಒಂದು ಯಾವುದೋ ಭಾಷಣದೊಳಗೆ ಹೇಳ್ಯಾರ ಅವ್ರು ಕ್ಷಮೆ ಕೇಳಬೇಕು ಈ ಮಾತಿಗೆ ರಹೀಂ ಖಾನ್ ಅವರು। ಈ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದೊಳಗ MLA ಶರಣು ಸಲಗರ್ ಇದ್ರೆ ಒಂದು 10% ನಡೆಯಲ್ಲ, ನಾನು ಎದುರು ಸ್ವತಂತ್ರ ಅಭ್ಯರ್ಥಿ ಇದೆ 90% ನಡೀತಾ ಅಂತ ಹೇಳಿ ಹೇಳ್ತೀರಿ ರಹೀಂ ಖಾನ್ ಅಂದ್ರ ಯಾರು ನೀವು ಸಚಿವರು? ನಿಮ್ಮಂತವ್ರು ಸಚಿವರ? ಕಾಂಗ್ರೆಸ್ನೊಳಗೆ ನಿಮ್ಮಂತವ್ರು ಇದ್ದೀರಂತೆ ಧೂಳಿ ಪಟಾಲಾಗತ್ತೀರಿ। ಈ ದೇಶದ ದೊಡ್ಡ ದೊಡ್ಡ ರಾಜ್ಯಗಳು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಈ ದೇಶದ ಬೆನ್ನೆಲುಬು ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ಲತ್ತೀವಿ। ಅದಕ್ಕಾಗಿ ನಿಮ್ಮ ವಿನಂತಿಯನ್ನು ಮಾಡ್ತೇನೆ, ಕೊನೆ ಚಾನ್ಸ್ ರಹೀಂ ಖಾನ್ ಅವರದು ನಿಮ್ಗ, ನಿಮ್ಮ ನಾಲಿಗೆ ಅಂತ ಮಾತುಗಳು ಬರಬಾರ್ದು। ನಾನು ಇಲ್ಲಿನ ಶಾಸಕ, ಅವ ಸೋತವ ಎಷ್ಟೇ ದೊಡ್ಡ ಮಂತಂದ ಇರ್ಬೋದು, ಅವನು 90% ಅವನೇ ನಡೀತಾ ಅಂತ ಹೇಳಿ ನೀವು ಹೇಳಿದ ಹಾಕಲೇ ಅದ, ನಿಮ್ಮ ವಾಟ್ಸಪ್ಪಿಗೆ ಹಾಕಲ ನಾನು। Sky Sunshine School, step towards better future. Knowledge Park, the creative school. Admissions are open from LKG to 10th standard. ರಹೀಂ ಖಾನ್ ಮಂತ್ರಿ ಯಾರವರು? ನನಗೇನು ಅನಿಸ್ಲತ್ತಂದ್ರ ರಹೀಂ ಖಾನ್ ಅವ್ರು ನೋಡಿದ್ರ ಅವ್ರು ಕೆಲವೇ ದಿನದಾಗ ಮಂತ್ರಿ ಸ್ಥಾನ ಕಳ್ಕೋತಾರೇನೋ ಅಂತ ಹೇಳಿ ಅನಿಸ್ಲತ್ತಂದ ನನಗೆ। ಯಾಕೆ ರಹೀಂ ಖಾನ್ ಮಂತ್ರಿ ಸ್ಥಾನ ಕಳ್ಕೋತಾರಂದ್ರ ತಾವೆಲ್ಲರೂ ವಿಚಾರ ಮಾಡಬೇಕು। ಅವರು ಈ ಬೀದರ್ ಜಿಲ್ಲೆ ಮಂತ್ರಿ, ಹುಲ್ಸೂರ್ ತಾಲೂಕಾ ಹೆಡ್ ಕ್ವಾರ್ಟರ್ಗೆ ಅವರು ಗ್ರಾಮ ಪಂಚಾಯತಿ ಅದಕ್ಕಿನ್ನ ಪಟ್ಟಣ ಪಂಚಾಯತ್ ಅಂತ ಹೇಳಿ ರಹೀಂ ಖಾನ್ ಅನೌನ್ಸ್ ಮಾಡಿಲ್ಲ, ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ। ಬೀದರ್ ಜಿಲ್ಲೆ ಇರ್ತಕ್ಕಂಥ ಬೇರೆ ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ। ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ಲ ರಹೀಂ ಖಾನ್ ಅವರಿಗೆ। ಇದು ತಾಲೂಕಾ ಹೆಡ್ ಕ್ವಾರ್ಟರ್ ಅದ, ಇದು ಪಟ್ಟಣ ಪಂಚಾಯತ್ ಮಾಡ್ಬೇಕಂತ ಹೇಳಿ ಅದ್ರ ಅರಿವಿಲ್ಲ। ಬಹುತೇಕ ಮಂತ್ರಿ ಆಗಿರ್ಲಿಕ್ಕೆ ಅವ್ರು ಲೈಕ್ ಇಲ್ಲ ರಹೀಂ ಖಾನ್ ಅವರು। ನಾನು ಮುಖ್ಯಮಂತ್ರಿಗಳಿಗೆ ನಾನೇ ವಿನಂತಿ ಮಾಡ್ತೀನಿ, ಅವ್ರಿಗೆ ಕೈ ಬಿಡ್ರಿ, ಇಂಥವ್ರ ಮಂತ್ರಿಗಳ ಮುಂದುವರಿಬಾರ್ದು। ಇವರು ಇಂಥವ್ರ ಮಂತ್ರಿಯಾಗಿ ಮುಂದುವರೆದ್ರ ಜನರಿಗೆ ಅದು ಒಂದು ಶಾಪ। ಅದು ತಾಲೂಕಾ ಇದ್ದಿದ್ದು ನೀವು ಪಟ್ಟಣ ಪಂಚಾಯತಿ ಮಾಡಲ್ಲ, ರಾಜೇಶ್ವರ್ ಅದು ತಾಲೂಕಾ ಹೆಡ್ ಕ್ವಾರ್ಟರ್ ಅಲ್ಲ, ಅದು ಪಟ್ಟಣ ಪಂಚಾಯತ್ ಮಾಡಿದ್ರಿ, ಇದು ಕನಿಷ್ಠ ಜ್ಞಾನ ಬೇಕು। Noble Public School, एल्म से ही दोनों जहां में कामयाबी है। विश्वा डेवलपर्स, दीपावली बंपर ऑफर फ्लैट 20% ऑफ ऑन ऑल प्लॉट्स। प्लॉट्स अवेलेबल इन श्री राम नगर, बसवा नगर, बसवा प्राइड एंड गंगांबिका नगर। ನಮಗೇನು ಬೀದರ್ ಜಿಲ್ಲೆ ಎಲ್ಲ ಹೋಬಳಿಗಳು ಪಟ್ಟಣ ಪಂಚಾಯತ್ ಮಾಡ್ರಿ, ರಾಜೇಶ್ವರ್ ಮಾಡಿದಕ್ಕೆ ನಮಗೆ ಖುಷಿ ಅದ, ಇನ್ಯಾವುದ ಚುಟುಗುಪ್ಪ ಮಾಡ್ತೀರಿ ಖುಷಿ ಅದ, ಕಮಲ್ ನಗರ್ ಮಾಡ್ತೀರಿ ಖುಷಿ ಅದ, ಹುಲ್ಸೂರ್ ಮೇಲೆ ಏಕ್ ಸಿಕ್ತು ನಿಮ್ಗ? ಇಲ್ಲಿ ಬಿಜೆಪಿ ಶಾಸಕನ ಅಂತಕ್ಕಂಥದ್ದು ನಿಮ್ಗ ಮನಸ್ಸಿಲ್ಲ ಇಲ್ಲಿ ಮಾಡ್ಬೇಕಂತ ಹೇಳಿ, ಬಿಜೆಪಿ ಶಾಸಕನ ಅಂತ ಹೇಳಿ ನಿಮ್ಮ ಒಳಗ ನೋವದ ನಿಮ್ಗ। ಮಿಸ್ಟರ್ ರಹೀಂ ಖಾನ್ ಅವರೇ, ಕಳೆದ ಅಧಿವೇಶನದೊಳಗೆ ಬಂದು ನಾನು ನಿಮಗೆ ಮನವಿ ಮಾಡೀನಿ, ಹುಲ್ಸೂರ್ ಮಂಠಾಳ್ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡ್ರಿ। ರಾಜೇಶ್ವರ್ಕಿನ ಬಹುತೇಕ ಮಂಠಾಳ್ ದೊಡ್ಡದ, ರಾಜೇಶ್ವರ್ ಮಾಡಿದ್ ನಮಗೆ ಖುಷಿ ಅದ, ಅದು ನನ್ನ ತಾಲೂಕದೊಳಗೆ ಬರ್ತದ। ಮಂಠಾಳ್ ಕಡೆ ನೀವು ನೋಡ್ಲಿಲ್ಲ, ಅದು ಬೇಡ। ತಾಲೂಕಾ ಇದ್ದಿದ್ದು, ತಾಲೂಕಾ ಹೆಡ್ ಕ್ವಾರ್ಟರ್ ಇದ್ದಿದ್ದು, ಅಲ್ಲಿ ತಾಲೂಕ್ ಪಂಚಾಯತ್ ಕಚೇರಿ ಅದ, ಅಲ್ಲಿ ತಹಶೀಲ್ದಾರ್ ಅದ, ಎಲ್ಲಾ ಕಚೇರಿಗಳವ, ಅಂತದ್ ನಿಮಗೆ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು। ಒಂದ್ ವೇಳೆ ರಹೀಂ ಖಾನ್ ಅವರೇ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100ಕ್ಕೆ 100 ಬಸವ ಕಲ್ಯಾಣ ಜನರ ಶಾಪ್ ಹತ್ತದ, ನಿಮ್ಗ ನಿಮ್ ಮಂತ್ರಿ ಸ್ಥಾನ ನೀವು ಕಳ್ಕೋತೀರಿ, ನೆನ್ಪಿಟ್ಕೋರಿದು। ನಿಮ್ಗೇನಾರೆ ಮಾನ ಮರ್ಯಾದೆ ಇದ್ರ, ನಿಮ್ಗೇನಾರೆ ಸಂವಿಧಾನದ ಬಗ್ಗೆ ನಿಮ್ಗೇನಾರೆ ಅರಿವಿದ್ರ, ನಿಮ್ಗೆ ಕಳೆದ ಅಧಿವೇಶನದೊಳಗೆ ನಾನು ಬಂದು ಮನವಿ ಕೊಟ್ಟಿನಿ ನಾನು ರಹೀಂ ಖಾನ್ ಅವರೇ, ನಿಮ್ಗ ನನ್ನ ಬಲ್ ದಾಖಲೆ ಅದ, ನಿಮ್ಗ ಕಳೆದ ಅಧಿವೇಶನದೊಳಗೆ ಹೇಳಿ ನಾನು, ಯಾಕೆ ಮಾಡಿಲ್ಲ ನೀವು ಇವತ್ತಿನ ತನಕ ಮಾಡಿಲ್ಲ? ಮತ್ತು ಮನ ಬಂದ್ ಕೇಸಿ ನಿಮ್ಗೆ 2 ದಿವಸದ ಹಿಂದ ನಾ ಬೆಂಗಳೂರ ನಿಮ್ಮೆಲ್ಲ ಅಧಿಕಾರಿಗಳು ಎದುರು ಹೇಳಿ ನಾನು ಪಟ್ಟಣ ಪಂಚಾಯತ್ ಮಾಡ್ರಿ ಹುಲ್ಸೂರ್ ಅಂತ ಹೇಳಿ, ಇಲ್ಲ ನಿಮ್ಗಷ್ಟು ನೋವದಲ್ಲ, ನಿಮಗೆ ಬಹಳ ತ್ರಾಸ ಅದಲ್ಲ। ಇಲ್ಲಿ ಬಿಜೆಪಿ ಶಾಸಕ ಇದ್ದಿದ್ದು ಅದು ತಾಲೂಕಾನು ವಿಥಾಲ್ ಮಾಡ್ಕೋರಿಲ್ಲ ಅಂದ್ರೆ ನಿಮಗೆ ತ್ರಾಸ ಇತ್ತಂದ್ರೆ ನಿಮ್ ಸರ್ಕಾರಕ್ಕೊಮ್ಮೆ ಕೀರ್ತಿ ಬರ್ಲಿ। ಈ ರೀತಿ ನೀವು ತಾರತಮ್ಯ ಮಾಡ್ಲತ್ತೀರಿ, ಇದು ಸರಿಯಲ್ಲ, ನಿಮಗೆ ದೇವ್ರ ಶಿಕ್ಷೆ ಕೊಡ್ತಾನ। ಬಹುತೇಕ ನೀವು ಮಂತ್ರಿಯಾಗಿ ಕೆಲಸ ಮಾಡಲಿ 100ಕ್ಕೆ 100 ನೀವು ಫೇಲ್ ಆಗಿರಿ, 100ಕ್ಕೆ 100 ನೀವು ಫೇಲ್ ಆಗಿರಿ, ಬರ್ಕೋರಿದು ನಿಮ್ ಸ್ಥಾನ ಹೋಗಲೇಬೇಕು। ಯಾಕಂದ್ರೆ ಸಮಸ್ತ ನಮ್ಮ ಬಸವ ಕಲ್ಯಾಣ ಜನರ ಶಾಪ ನಿಮಗದ, ಎಲ್ಲಾನು ಮಾಡ್ತೀರಿ, ಹುಲ್ಸೂರ್ ಮಾಡಲ್ಲ ಅಂತ ಹೇಳಿ। ಒಂದ್ ವೇಳೆ ಮಿಸ್ಟರ್ ರಹೀಂ ಖಾನ್ ಅವರೇ
ಈಗಿನ ನಿಮಗೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರ ವತಿಯಿಂದ ಬರ್ತಕ್ಕಂಥ ಅಧಿವೇಶನದೊಳಗ ನೀವು ಒಂದು ವೇಳೆ ಹುಲ್ಸೂರು ಪಟ್ಟಣ ಪಂಚಾಯತ್ ಅಂತ ಹೇಳಿ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾನು ಮತ್ತ ಬೆಳಗಾವಿಯ ಸುವರ್ಣಸೌಧ ಎದುರು ನಾವು ಒಬ್ಬವರಲ್ಲಿ ಅರೆಬೆತ್ತಲೆ ಮೆರವಣಿಗೆ ನಾವು ಒಬ್ಬನೇ ಅರೆಬೆತ್ತಲೆ ಹೋರಾಟ ಮಾಡ್ತೀನಿ, ನಿಮ್ ಖಿಲಾಫ್ ಮಾಡ್ತೀನಿ ನಾನು. ನಮ್ಗೆ ನೋವದ, ಯಾಕಂದ್ರೆ ನೀವು ಎಲ್ಲಿದವರ ಇದ್ರು ನಮಗೆ ಚಿಂತೆ ಇದ್ದಿಲ್ಲ. ನೀವು ಆ ಕಡೆ ಚಾಮರಾಜನಗರ ಮೈಸೂರು ಮಂಡ್ಯದವ್ರು ಇದ್ರ ಹೋಲಪ್ಪ ನೆಗ್ಲೆಕ್ಟ್ ಮಾಡ್ಯಾರ ಅನ್ಬೋದಿತ್ತು, ಅಲ್ಲಿಂದ ಮಾಡ್ಯಾರ ಅನ್ಬೋದಿತ್ತು. ನೀವು ನಮ್ಮ ಜಿಲ್ಲಾದವ್ರು ನೀವು ನನ್ನ ಜಿಲ್ಲೆ ಒಳಗೆ ಒಂದು ತಾಲೂಕಾದ ಹುಲ್ಸೂರು ಮಾಡ್ಬೇಕಂತಕ್ಕಂತ ನಿಮ್ಗೆ ಇಷ್ಟು ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ, ನಿಮ್ಗ ನಾಚಿಕೆ ಆಗಲ್ಲ ನಿಮ್ಗ? ನಿಮ್ಮಂತವ್ರು ಮಂತ್ರಿಗಳಾಗಿಲ್ಲ ಮುಂದುವರಿಬೇಕಾ? ಬರ್ಕೋರಿ ಮುಂದಿನ ಸಲ. ಈ ಸಲ ನಿಮ್ಮ ಮಂತ್ರಿನೂ ಹೋಗ್ತದ, ಮುಂದಿನ ಸಲ ನೀವು ಸೋತ್ ಮನಿಗೂ ಹೋಗ್ತೀರಿ. ನಾವೇ ಕಳಿಸ್ತೇವೆ ನಿಮಗೆ ಸೋತ್ ಮನಿಗೆ. ನಮಗನಲ್ಲಿ ಬೇಕಾದವ್ರ ಬೀದರ್ದೊಳಗ ನಮಗನಲ್ಲಿ ನಾವು ಬರ್ತೀವಿ. ಯಾಕಂದ್ರೆ ಇಂಥವ್ರು ಶಾಸಕನೂ ಆಗ್ಬಾರ್ದು, ಇವರು ಮಂತ್ರಿ ಅಷ್ಟೇ ಅಲ್ಲ, ರಹೀಂ ಖಾನ್ ಶಾಸಕ ಆಗ್ಲಿಕ್ಕೂ ಅವರು ಅರ್ಹರಲ್ಲ. ಯಾಕಂದ್ರೆ ಒಂದು ವಿಡಿಯೋ ನೋಡಿದೆ ನಾನು, ಒಂದು ಯಾವುದೋ ಭಾಷಣದೊಳಗೆ ಹೇಳ್ಯಾರ ಅವ್ರು ಕ್ಷಮೆ ಕೇಳಬೇಕು ಈ ಮಾತಿಗೆ. ರಹೀಂ ಖಾನ್ ಅವರು ಈ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದೊಳಗ MLA ಶರಣು ಸಲಗರ್ ಇದ್ರು ಒಂದು 10% ನಡೆಯಲ್ಲ, ನಾನು ಎದುರು ಸ್ವತಂತ್ರ ಅಭ್ಯರ್ಥಿ ಇದೆ 90% ನಡೀತ ಅಂತ ಹೇಳಿ ಹೇಳ್ತೀರಿ. ರಹೀಂ ಖಾನ್ ಅಂದ್ರ ಯಾರು ನೀವು ಸಚಿವರು? ನಿಮ್ಮಂತವ್ರು ಸಚಿವರ? ಕಾಂಗ್ರೆಸ್ನೊಳಗೆ ನಿಮ್ಮಂತವ್ರು ಇದ್ದೀರಂತೆ ಧೂಳಿ ಪಟಾಲಾಗತ್ತೀರಿ. ಈ ದೇಶದ ದೊಡ್ಡ ದೊಡ್ಡ ರಾಜ್ಯಗಳು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಈ ದೇಶದ ಬೆನ್ನೆಲು ಬಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ಲತ್ತೀವಿ. ಅದಕ್ಕಾಗಿ ನಿಮ್ಮ ವಿನಂತಿಯನ್ನು ಮಾಡ್ತೇನೆ, ಕೊನೆ ಚಾನ್ಸ್ ರಹೀಂ ಖಾನ್ ಅವರದು ನಿಮ್ಗ. ನಿಮ್ ನಾಲಿಗೆ ಅಂತ ಮಾತುಗಳು ಬರಬಾರ್ದು. ನಾನು ಇಲ್ಲಿನ ಶಾಸಕ, ಅವ ಸೋತವ ಎಷ್ಟೇ ದೊಡ್ಡ ಮಂತನ್ನ ಇರ್ಬೋದು, ಅವನು 90% ಅವನೇ ನಡೀತಾ ಅಂತ ಹೇಳಿ ನೀವು ಹೇಳಿದ್ ಹಾಕಲೇ ಅದ. ನಿಮ್ ವಾಟ್ಸಪ್ಪಿಗೆ ಹಾಕಲ್ಲ ನಾನು. ಅಂತ ಮಾತು ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ಲ? ಆ ರೀತಿ ಮಾತು ಹೇಳದ ನೀವು? ಒಬ್ಬ ಶಾಸಕ ಶರಣು ಸಲಗರ್ದಿಲ್ಲಿ ಏನೂ ನಡೆಯಲ್ಲ, ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ 90% ನಡೀತಾ ಅಂತ ಹೇಳಿ ಈ ಮಾತು ನೀವು ಯಾರಿಗಾರ ಹಿರಿಯರಿಗೆ ಕೇಳ್ಕೋರಿ. ನಾ ಇಂಥ ಮಾತಾಡೀನಿ ಬಸವ ಕಲ್ಯಾಣದೊಳಗೆ ಅಂತ ಹೇಳಿ. ಹಾಗಾಗಿ ರಹೀಂ ಖಾನ್ ಅವರೇ, ಈಗಲೂ ಸಮಸ್ತ ಬಿಜೆಪಿ ಬಸವ ಕಲ್ಯಾಣ ವತಿಯಿಂದ ನಾವೆಲ್ಲರೂ ನಾವು ಪಾರ್ಟಿ ವೈಸ್ ಕೇಳ್ತೀವಿ. ನಾವು ಬಿಜೆಪಿ ಕಾರ್ಯಕರ್ತ ಡಿಮ್ಯಾಂಡ್ ಮಾಡ್ತೀವಿ, ಹುಲ್ಸೂರ್ ತಾಲೂಕಾ ಏನದ ಬರ್ತಕ್ಕಂಥ ಬೆಳಗಾವಿ ಅಧಿವೇಶನದ ಪೂರ್ವದೊಳಗೆ ನೀವು ಒಂದು ವೇಳೆ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಪ್ರತಿಕೃತಿ ಮಾಡಿ ದಹನ ಮಾಡ್ತೀವಿ. ನಾವು ನಿಮಗೆ ಸಚಿವ ಸಂಪುಟದಿಂದ ಕೈ ಬಿಡ್ಬೇಕಂತ ಹೇಳಿ ದಹನ ಮಾಡ್ತೀವಿ. ಮುಂದೆ ಬೀದರ್ ಜಿಲ್ಲೆದೊಳಗೆ ಬಂದು ನಿಮಗೆ ಸೋಲ್ಸಕ್ಕಂತ ಕೆಲಸ ಮಾಡ್ತೀವಿ. ಯಾಕಂದ್ರ ನೀವು ತಾರತಮ್ಯ ಮಾಡಿರಿ. ಯಾವಾಗ ರಾಜೇಶ್ವರ್ ಕೊಡ್ತೀರಿ, ತಾಲೂಕಾ ಹೆಡ್ ಕ್ವಾರ್ಟರ್ ಕೊಡಲ್ಲ ಅಂದ್ರ ಇದು ತಪ್ಪು ಮಾಡಿರಿ. ತಾವು ತಿದ್ದುಕೋರಿ. ನಿಮ್ ಜೊತೆ ನಂದೇನು ವೈಯಕ್ತಿಕ ದ್ವೇಷ ಇಲ್ಲ, ನಿಮ್ ಜೊತೆ ನಂದು ಯಾವುದೇ ತಕರಾರಿಲ್ಲ. ಯಾವ ರೀತಿ ನೀವು ಕಾನೂನು ಬಿಟ್ಟು ಮಾತಾಡ್ತೀರಿ, ಒಬ್ಬ ಮಂತ್ರಿಯಾಗಿ ಯಾವ ರೀತಿ ಮಾತಾಡಬೇಕು, ನಮ್ಮಿಂದ ನೀವು ಪಾಠ ಕಲಿಬೇಕಾ? ನೀವು ನಮಗೆ ಪಾಠ ಕಲಿಸ್ಬೇಕು. ಸೀನಿಯರ್ ಮೋಸ್ಟ್ MLA ನೀವು ಈ ಜಿಲ್ಲೆ ಹೇಳೋದು. ಅದಕ್ಕಾಗಿ ದಯಮಾಡಿ ಆ ಹುಲ್ಸೂರು 100ಕ್ಕೆ 100 ನಾನು ನಿರೀಕ್ಷೆ ಮಾಡ್ತೀನಿ. ರಹೀಂ ಖಾನ್ ಅವರೇ, ನಿಮಗೆ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತೀನಿ. ರಹೀಂ ಖಾನ್ ಅವರೇ, ನಾನು ಬಂದಿನಿ ನಿಮ್ಮ ಕಚೇರಿ ಒಳಗ, ನಿಮ್ಮೆಲ್ಲ ಅಧಿಕಾರಿಗಳು DMA ಹಿಡ್ಕೊಂಡು ಎಲ್ಲ ಇದ್ದರು. ಮಾಡ್ತೀನಿ ಅಂತ ಹೇಳಿ ನನಗೆ ಹೇಳಿ ಒಪ್ಕೊಂಡಿರಿ. ನೀವು ಮಾಡ್ತೀನಿ ಶರಣು ಸಲಗರ್ ಅಂತ ಹೇಳಿರಿ. ನೀವು ಅದಕ್ಕೆ ಮಾತಿಗೆ ಕೊಟ್ಟಂತ ತಾವು ನಡ್ಕೋಬೇಕಂತ ಹೇಳಿ ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ.